ನಾವು ಅದು ಆರ್ಡರ್ಸ್ ಕೂಡ ಚರ್ಚೆ ಮಾಡೋಣ ನಾಳೆ. ಈಗ ಸರ್ ಬೊಮ್ಮಾಯಿ ಅವ್ರು ಕೇಳ್ತಾ ಇದ್ರಲ್ಲ, ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು ಕೊಡ್ಲಿಲ್ಲ. ಅದನ್ನ ಬರೀರಿ ಕೊಟ್ಟಿದ್ದಾರೆ ಅಂತ ಈಗ ಆಯ್ತಪ್ಪ, ಅನೌನ್ಸ್ ಮಾಡಿದ್ರು ಕೊಡ್ಲಿಲ್ಲ. ಸುಮ್ಮನೆ ಬರ್ಕೋರಿ ಅದು ಕರೆಕ್ಟಾಗಿ. ಅವ್ರು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಪ್ರಧಾನಮಂತ್ರಿಗಳ ಕಡೆ ಆಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಪ್ರಧಾನಮಂತ್ರಿಗಳ ಜೊತೆ ರೈತರು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ನ ಇಡ್ತೀವಿ. ಅವರು ನಿಗದಿ ಮಾಡೋರು ಅವರಲ್ವಾ? FRP ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿದ್ವಲ್ಲಯ್ಯ. ತೂಕ ನೋಡ್ಕೊಳ್ಳೋದು, ಬೆಲೆ ನೋಡ್ಕೊಳ್ತಕ್ಕಂಥದ್ದು, ಕಟಾವು ಸರಿಯಾಗಿದೆಯಾ ಅಂತ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಎಲ್ಲಿ ಯಾಕೆ ನಾಳೆ ಚರ್ಚೆ ಮಾಡ್ತೀನಿ ನಾನು ಬಂದಮೇಲೆ, ರೈತರು ಬಂದ ಮೇಲೆ ಚರ್ಚೆ ಮಾಡ್ತೀನಿ ಅದನ್ನು. ನೋಡಪ್ಪ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಮೇಲೆ BJP ಸರ್ಕಾರ ಅಲ್ಲ ಮಾಡೋದು. 11 ಕಡೆ ನಾವು ವೇಯಿಂಗ್ ಮಿಷಿನ್ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾವು. ಈಗಾಗಲೇ 8 ಕಡೆ ಟೆಂಡರ್ ಕರೆದಿದ್ದೀವಿ. ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್. ಈಗ ಸಕ್ಕರೆ ಇವತ್ತು ಹೋಗಿದ್ದಾರೆ ಭೇಟಿ ಮಾಡೋಕ್ಕೆ. ಅಲ್ಲೂ ಅವ್ರನ್ನೂ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಅವರು ಆಕ್ರೋಶದಿಂದ ಇದ್ದಾರೆ ರೈತರು ಅಂತ ಹೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು DC ಅವರು ಅಡ್ವೈಸ್ ಮಾಡೋದ್ರಿಂದ ಹೋಗಿರಲಿಲ್ಲ. ನಾನು ಮೊನ್ನೆನೇ 3 ದಿನದಲ್ಲೇ ಹೋಗಪ್ಪ ಅಂತ ಹೇಳಿದ್ದೆ ನಾನು. ಆಮೇಲೆ HK ಪಾಟೀಲ್ರು ಕಳಿಸಿದ್ದು ನಾನು. HK ಪಾಟೀಲ್ರು ಹೋಗ್ರಿ ಅಂತ ಹೇಳಿ ಕಳಿಸಿದ್ದು ನಾನೇನೆ. ಅವರು ಆಮಂತ್ರಣನೂ ಕೊಟ್ಟಿದ್ದರು ಅವರಿಗೆ. ನೀವು ಬರ್ರಿ, ಚೀಫ್ ಮಿನಿಸ್ಟರ್ ಜೊತೆ ಮಾತಾಡೋಣ, ಸಕ್ಕರೆ ಮಾಲೀಕರ ಜೊತೆಲೂ ಮಾತಾಡೋಣ, ಕಾರ್ಖಾನೆಗಳ ಮಾಲೀಕರ ಜೊತೆಲೂ ಮಾತಾಡೋಣ ಅಂತ. ಅವರು ಬರೋಕ್ಕೆ ಒಪ್ಪಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್, ಅವ್ರಿಗೆ ಬರ್ತದೆ MSP. BJP ಅವ್ರು ಕೇಳಿಯಪ್ಪ, BJP ಅವ್ರು ಕೇಳೋದಲ್ಲ ನೀವು.